ಹಿಂದೆಯಷ್ಟೇ ಕಾವೇರಿ ಮಾತಿಗೆ ಬಾಗಿನವನ್ನ ಅರ್ಪಣೆ ಮಾಡಲಾಗಿತ್ತು. ಬಾಗಿನ ಅರ್ಪಣೆ ಮಾಡಿದಂತ ಡ್ಯಾಮಿನ ಹಿನ್ನೀರಿನಲ್ಲೇ ಅನೈತಿಕ ಚಟುವಟಿಕೆಗಳು. ಕೆಆರ್ಎಸ್ ಹಿನ್ನೀರಿನಲ್ಲಿ ನಿತ್ಯ ಪಾರ್ಟಿ, ಮೋಜು, ಮಸ್ತಿ, ಅನೈತಿಕ ಚಟುವಟಿಕೆಗಳು. ಮೈಸೂರು ತಾಲೂಕು ಮೀನಾಕ್ಷಿಪುರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಮದ್ಯವನ್ನ ಸೇವಿಸಿ ಬಾಟಲಿಗಳನ್ನ ಒಡೆದು ಹಾಕ್ತಿದ್ದಾರೆ ಕಿಡಿಗೇಡಿಗಳು. ಪುಂಡಾಟವನ್ನ ಮೆರೆತಿದ್ದಾರೆ. ನೀರಿನ ಆಳದಲ್ಲಿ ಕಾರನ್ನ ಇಳಿಸಿ ಪುಂಡರು ಮೋಜು ಮಸ್ತಿ ಕುಡಿದು ತೂರಾಡ್ತಿದ್ದಾರೆ ಯುವಕ ಯುವತಿಯರು. ಮಧ್ಯದ ಅಮಲ್ನಲ್ಲಿ ನೀರಿನಲ್ಲಿಳಿದು ಜೀವಕ್ಕೆ ಸಂಚಿಕಾರವನ್ನ ತರ್ಕೊಂತಿದ್ದಾರೆ. ಈಜಾಡುವಂತ ನೆಪದಲ್ಲಿ ಪವಿತ್ರವಾಗಿರುವಂತ ನದಿಗೆ, ಆ ಭಾಗಕ್ಕೆ, ನೈಸರ್ಗಿಕಕ್ಕೆ ರಾಶಿ ರಾಶಿ ಪ್ಲಾಸ್ಟಿಕ್, ಪ್ಲೇಟ್ಸು, ಲೋಟ, ಖಾಲಿಯಾಗಿರುವಂತ ಬಿಯರ್ ಬಾಟಲಿಗಳನ್ನ ಒಡೆದು ಹಾಕ್ತಿದ್ದಾರೆ. ಕೆಆರ್ಎಸ್ ಹಿನ್ನೀರಿನಲ್ಲಿ ಏನಾಗ್ತಿದೆ? ಉತ್ತಮ ಮಳೆ ಆಯ್ತು, ನೀರು ತುಂಬುತ್ತಾ ಇದೆ, ಸಾಕಷ್ಟು ಮುಂಜಾಗ್ರತೆಯನ್ನ ತೆಗೆದುಕೊಳ್ಳಬೇಕು. ಇತ್ತೀಚೆಗಷ್ಟೇ ಬಾಗಿನವನ್ನ ಕೂಡ ಅರ್ಪಣೆ ಮಾಡಲಾಗಿತ್ತು. ಆದ್ರೆ ಈಗ ಡ್ಯಾಮಿನ ಹಿನ್ನೀರಿನಲ್ಲಿ ಅನೈತಿಕ ಚಟುವಟಿಕೆಗಳು. ಡೈಲಿ ಪಾರ್ಟಿ ಮಾಡ್ತಿದ್ದಾರೆ, ಮೋಜು ಮಸ್ತಿ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಕೆಆರ್ಎಸ್ ಡ್ಯಾಮ್ನ ಹಿನ್ನೀರಿನ ಪ್ರದೇಶ. ಅಲ್ಲಿ ನೋಡಿ, ಕಾರು ಇನ್ನೇನು ಒಂಚೂರು ಇದ್ರೆ ನೀರನ್ನ ಇಳಿಸ್ಬಿಟ್ಟಿದ್ದಾರೆ. ಅನೇಕರಿದ್ದಾರೆ. ಪಾರ್ಕಿಂಗ್ ಏನು ಟೂರಿಸ್ಟ್ ಪ್ಲೇಸ್ ತರ ಒಂದು ಚೂರು ಭಯನೇ ಇಲ್ಲ. ಹೇಳೋರಿಲ್ಲ ಕೇಳೋರು ಯಾರು ಇಲ್ವಾ? ಹಾಗಾದ್ರೆ 10-15 ಜನ ಇದ್ದಾರೆ, ಕಾರು ಪಾರ್ಕ್ ಮಾಡಿದ್ದಾರೆ. ನೋಡಿ, ಪಾರ್ಕ್ ಮಾಡಿದ್ದೆಲ್ಲಿ? ಚೂರು ಹಿಂಗಾದ್ರೆ ನದಿಲೇ. ನೋಡಿ ಹೆಂಗ್ ನಡೀತಾ ಇದೆ ನೋಡಿ. ಅಲ್ಲೇ ಪಾರ್ಟಿ, ಕೈಯಲ್ಲಿ ಬಾಟ್ಲಿಗಳನ್ನ ಹಿಡ್ಕೊಂಡು ಒಡೆದ ಹಾಕೋದು. ಮತ್ತೊಂದು ಕಡೆಯಲ್ಲಿ ಪ್ಲಾಸ್ಟಿಕ್ಗಳು, ಆ ಲೋಟ ಈ ಲೋಟ, ಖಾಲಿ ಆಗಿರುವಂತ ಬಾಟ್ಲುಗಳನ್ನ ಅಲ್ಲೇ ಒಡೆದು ಹುಚ್ಚಾಟವನ್ನ ಮೆರೆತಿದ್ದಾರೆ. ಒಂದು ಕಡೆ ಜೀವಕ್ಕಾಪತ್ತು, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ನೈಸರ್ಗಿಕಕ್ಕೂ ಕೂಡ ದೊಡ್ಡ ಮಟ್ಟದ ವಿಪತ್ತಿದು. ಪ್ಲಾಸ್ಟಿಕ್ ತಂದು ಹಾಕೋದು, ಬೇರೆ ಬೇರೆ ಪೇಪರು, ಗ್ಲಾಸ್ಗಳು, ಬಿಯರ್ ಬಾಟಲ್ಗಳು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ನೋಡಿ ಹೆಂಗು ಬಿದ್ದಿದೆ ಎಲ್ಲವೂ ಕೂಡ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ, ಈ ಭಾಗದಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ, ಅಥವಾ ಯಾರು ಭಯನೂ ಇಲ್ಲದೆ ಹಿಂಗ್ ಮಾಡ್ತಿದ್ದಾರಾ? ಏನೆಲ್ಲ ಅಪ್ಡೇಟ್ಸ್ ಇದೆ ಸುರೇಶ್? ಅಖಿಲೇಶ್, ಇದು ಮೊದಲಿಗೆ ಪೊಲೀಸ್ ಇಲಾಖೆ ಪೊಲೀಸರು ಆ ಭಾಗದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗಿತ್ತು, ಅದನ್ನ ಮಾಡ್ಲಿಲ್ಲ. ಇಲ್ವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ನಡೆದಿರತಕ್ಕಂತ ಘಟನೆ ಇದು. ಮೀನಾಕ್ಷಿಪುರದ ಬ್ಯಾಕ್ ವಾಟರ್ ನಲ್ಲಿ ಪ್ರತಿನಿತ್ಯ ವೀಕೆಂಡ್ ನಲ್ಲಿ ಎಗ್ಗಿಲ್ಲದೆ ನಡೀತಕ್ಕಂತ ಸರ್ವೇ ಸಾಮಾನ್ಯವಾದಂತ ದೃಶ್ಯಾವಳಿ ಇದು. ಚೇರ್ ಹಾಕೊಂಡು ಕುಳಿತುಕೊಳ್ತಾರೆ, ರೆಸಾರ್ಟ್ ನಲ್ಲಿ ಕುಳಿತುಕೊಳ್ಳುವ ರೀತಿಯಲ್ಲಿ ಕೆಆರ್ಎಸ್ ಬ್ಯಾಕ್ ವಾಟರ್ ನ ಮೀನಾಕ್ಷಿಪುರದಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ. ಜೊತೆಗೆ ಅನೈತಿಕ ಚಟುವಟಿಕೆ, ಅನೈರ್ಮಲ್ಯ ಕೂಡ ಇಲ್ಲಿ ತಾಂಡವಾಡ್ತಾ ಇದೆ. ಬಹಳ ಮುಖ್ಯವಾಗಿ ವೀಕೆಂಡ್ ಬತ್ತು ಅಂದ್ರೆ ಸಾಕು, ಕಾರ್ನಲ್ಲಿ ನೀರಿನ ಒಳಗಡೆನೆ ಜಾಲಿ ರೈಡ್ ಅನ್ನ ಮಾಡೋದು, ನೀರಿನ ಒಳಗಡೆ ಕುತ್ಕೊಂಡು ಕುಡಿಯೋದು. ಜೊತೆಗೆ ಅಲ್ಲಿರ್ತಕ್ಕಂಥ ಹೆಂಗಸರು ಮಕ್ಕಳಿಗೂ ಕೂಡ ಇದು ದೊಡ್ಡ ಮುಜುಗರ. ಪುಂಡ ಪೋಖ್ರಿಗಳ ಹಾವಳಿಯಾಗಿ ಪರಿಣಮಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೈಸೂರಿನ ಕೆಆರ್ಎಸ್ ಬ್ಯಾಕ್ ವಾಟರ್ ಇದು ಇಲ್ವಾಲ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಹೊರಗೆ ಜೀವನದಿ ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ. ಆದ್ರೆ ಕಾವೇರಿ ನದಿಯ ಹೊಡಲು ಹೊರಭಾಗದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅದರ ಪರಿಸ್ಥಿತಿಯೇ ಬೇರೆ. ಈಗ ಮೈಸೂರಿನ ನಾಗನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ, ಇಲ್ವಾಲದ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಆರ್ಎಸ್ ನ ಬ್ಯಾಕ್ ವಾಟರ್ ನ ಮೀನಾಕ್ಷಿಪುರ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಪರಿಣಮಿಸಿದೆ. ಜೊತೆಗೆ ಪೊಲೀಸರು ಕೂಡ ಇಲ್ಲಿ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ. ಅದು ದೊಡ್ಡ ಪದೇ ಪದೇ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಗಮನಕ್ಕೆ ತಂದ್ರು ಕೂಡ ಪೊಲೀಸರು ಆ ಭಾಗದಲ್ಲಿ ಗಸ್ತು ತಿರುಗುವಂತದ್ದು ಯಾವುದನ್ನು ಕೂಡ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಏನು ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ಎಗ್ಗಿಲ್ಲದೆ ನಡೀತಾ ಇದ್ರು ಕೂಡ ಅದು ಪೊಲೀಸರ ಕಣ್ಣಿಗೆ ಕಾಣೋದಿಲ್ಲ. ಹೀಗಾಗಿ ಈ ಭಾಗದಲ್ಲಿಯೇ ಟೋಲ್ ಅನ್ನು ಕೂಡ ಕಾನೂನು ಬಾಹಿರವಾಗಿಯೇ ಸಂಗ್ರಹಣೆ ಮಾಡ್ತಾರೆ. ಆ ಪ್ರವಾಸೋದ್ಯಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂತ ಆ ಒಂದು ಗ್ರಾಮ ಏನಿದೆ, ಗ್ರಾಮಸ್ಥರೇ ಅಲ್ಲಿ ಟೋಲ್ ಅನ್ನ ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡೋದು ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಈ ಬಗ್ಗೆ SP ಅವರು ಗಮನಕ್ಕೂ ತಂದ್ರು ಕೂಡ ಇನ್ನೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಹೀಗಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿರ್ತಕ್ಕಂಥ ಮೀನಾಕ್ಷಿಪುರ ಬ್ಯಾಕ್ ವಾಟರ್ಗೆ ಪ್ರವಾಸಿಗರು ಜೊತೆಗೆ ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥವ್ರನ್ನ ನಿಷೇಧ ಮಾಡಬೇಕು ಅಂತೇಳಿ ಒತ್ತಾಯ ಕೇಳಿ ಬಂದಿದೆ. ಯಾಕಂದ್ರೆ ಮೊದಲು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಕುಡುಕರು ಹಾವಳಿ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಅಲ್ಲೇ ಕುಡಿದು ನೀರಿನ ಮಧ್ಯದಲ್ಲಿಯೇ ಚೇರ್ ಹಾಕೊಂಡು ಕುಡಿಯೋದು, ಜೊತೆಗೆ ನೀರಿನ ಬಾಟಲ್ ಸಮೇತ ಅಲ್ಲಿ ಮಧ್ಯದ ಬಾಟಲಿಗಳನ್ನ ನೀರಿಗೆ ಎಸೆಯೋದು, ಇದರಿಂದ ಕಾವೇರಿ ಅನೈರ್ಮಲ್ಯಕ್ಕೆ ಕೂಡ ಕಾರಣ ಆಗುತ್ತೆ. ಹೀಗಾಗಿ ಈ ಕೂಡಲೇ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಕೂಡಲೇ ಕಟ್ಟೆಚ್ಚರವನ್ನ ವಹಿಸಬೇಕು. ವೀಕೆಂಡ್ ನಲ್ಲಿ ಪ್ರವಾಸಿಗರು ಈ ರೀತಿಯಾದಂತಹ
ಏನು ಎಲ್ಲೆಯನ್ನ ಮೀರಿ ವರ್ತನೆಯನ್ನ ಮಾಡುವ ನಿಟ್ಟಿನಲ್ಲಿ ಮಾಡುವಂತಹ ಒಂದು ಮೋಜು ಮಸ್ತಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೀಗ ಸಾರ್ವಜನಿಕ ವಲಯದಿಂದ ಕೇಳಿ ಬಂದಿದೆ. ಅಖಿಲೇಶ್, ಎಸ್, ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.